Hello everyone, welcome back to News Navigator program of Shankar IAS Academy. ಇವತ್ತಿನ ವಿಡಿಯೋದಲ್ಲಿ GS2 ಅಡಿಯಲ್ಲಿ ಬರುವಂತಹ ಅಂದ್ರೆ GS2 ಅಲ್ಲಿ ಇರುವಂತಹ ಪಾಲಿಟಿಯಲ್ಲಿ, ಸೋಷಿಯಲ್ ಜಸ್ಟಿಸ್ ಅಲ್ಲಿ ಮತ್ತೆ ಸೊಸೈಟಲ್ಲಿ ಅಂದ್ರೆ GS1 ಅಲ್ಲಿ ಇರುವಂತಹ ಸೊಸೈಟಿಯಲ್ಲಿ ಬರ್ಕೊಳ್ಳುವಂತಹ ಟಾಪಿಕ್ ಬಗ್ಗೆ ನೋಡ್ಕೊಳ್ಳೋಣ, ವಿಚ್ ಇಸ್ ನಥಿಂಗ್ ಬಟ್ ವಿಮೆನ್ ರಿಸರ್ವೇಶನ್. ಸೊ ವಿಮೆನ್ ರಿಸರ್ವೇಶನ್ ಅವಾಗ್ಲೇ ಕೊಟ್ಟಿದ್ರಲ್ವಾ 106th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಥ್ರೂ 2023ರಲ್ಲಿ ಪಾರ್ಲಿಮೆಂಟ್ 106th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ಪಾಸ್ ಮಾಡಿತ್ತು. ಸೊ ಆವಾಗ್ಲೇನೆ ಕೊಟ್ಟಿದ್ರಲ್ವಾ, ವೈ ಇಟ್ ಇಸ್ ಇನ್ ನ್ಯೂಸ್? ಬಿಕಾಸ್ ವಿಮೆನ್ ರಿಸರ್ವೇಶನ್ 106th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಥ್ರೂ ತಗೊಂಡ್ಬಂದಿದ್ರು ಕೂಡ ಇನ್ನು ಅಂದ್ರೆ 106th 2023ರಲ್ಲಿ ಆಯ್ತು. ಅದಾದ್ಮೇಲೆ 2024ನೇ ಎಲೆಕ್ಷನ್ ಆಯ್ತು. ಬಟ್ 2024ನೆಯ ಎಲೆಕ್ಷನ್ ಅಲ್ಲೂ ಕೂಡ ನಾವು ವಿಮೆನ್ ರಿಸರ್ವೇಶನ್ ತರಲಿಲ್ಲ, ಅಂದ್ರೆ ಎಕ್ಸಿಕ್ಯೂಟ್ ಅಂದ್ರೆ ಜಾರಿಗೆ ತರಲಿಲ್ಲ. ಅದಾದ್ಮೇಲೆ ಈಗ 2029ಕ್ಕೆ ಮತ್ತೆ ಎಲೆಕ್ಷನ್ ಆಗತ್ತೆ. ಅದರಲ್ಲೂ ಕೂಡ ನಾವು ಜಾರಿಗೆ ತರೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಇಂದು ನ್ಯೂಸ್ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ರಿಲೀಸ್ ಆಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ 106th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಂದ್ರೆ ಏನು ಅನ್ನೋದು ಮ್ಯಾಟರ್ ಆಗತ್ತೆ. 2023ರಲ್ಲಿ ಪಾರ್ಲಿಮೆಂಟ್ 106th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ಪಾಸ್ ಮಾಡತ್ತೆ. ಯಾಕೆ ಅಂತ ಹೇಳಿದ್ರೆ ಹಿಂದಿನ ಕಾಲದಿಂದ ಅಂದ್ರೆ ಮಿಡಿವಲ್ ಪೀರಿಯಡ್ ಇಂದ, ಏನ್ಷಿಯಂಟ್ ಮಿಡಿವಲ್ ಮಾಡರ್ನ್ ಹಿಸ್ಟ್ರಿ ಎಲ್ಲ ನೋಡ್ಕೊಂಡ್ರೆ ಆ ಪೀರಿಯಡ್ ಇಂದ ಕೂಡ ವಿಮೆನ್ ರೆಪ್ರೆಸೆಂಟೇಷನ್ ಡಿಕ್ಲೈನ್ ಆಗಿರೋದನ್ನ ನಾವು ನೋಡ್ತಾ ಬಂದಿರ್ತೀವಿ. ಅದಕ್ಕೋಸ್ಕರ ಮಾಡರ್ನ್ ಹಿಸ್ಟ್ರಿ ಟೈಮ್ ಅಲ್ಲಿ ನಾವು ತುಂಬಾ ಸೋಷಿಯಲ್ ರಿಲೇಟೆಡ್ ಮೂವ್ಮೆಂಟ್ಸ್ ಗಳನ್ನ ನೋಡ್ತೀವಿ, ಸೋಷಿಯಲ್ ಸ್ಟಿಗ್ಮಾವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ. ಕರೆಕ್ಟ್ ಅಲ್ವಾ? ಸೊ ಇದೆಲ್ಲದನ್ನ ಕೂಡ ಒಂದು ದಾಟಿದಂತಹ ಬ್ಯಾರಿಯರ್ 106th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್, ವಿಚ್ ಇಸ್ ಪಾಪ್ಯುಲರ್ಲಿ ಕಾಲ್ಡ್ ಆಸ್ ನಾರಿ ಶಕ್ತಿ ವಂದನಾ ಅಧಿನಿಯಂ ಅಥವಾ ವಿಮೆನ್ಸ್ ರಿಸರ್ವೇಶನ್ ಆಕ್ಟ್ ಅಂತ ಕೂಡ ನಾವ್ ಇದನ್ನ ಕರಿತೀವಿ. ಸೊ ಯಾತಕ್ಕೋಸ್ಕರ ತಗೊಬಂದ್ರು ಅಂತ ಹೇಳಿದ್ರೆ, ಈ ಒಂದು ಆಕ್ಟಿನ ಮೂಲಕ ವಿಮೆನ್ಸ್ಗೆ 33% ಆಫ್ ದ ರಿಸರ್ವೇಶನ್ ತರಬೇಕು ಅಂತ. ಯಾವ್ದ್ರಲ್ಲಿ ತರಬೇಕು ಅಂತ ಹೇಳಿದ್ರೆ, ಲೋಕಸಭಾದಲ್ಲಿ ಅಂಡ್ ಆಲ್ಸೋ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಅಲ್ಲಿ ವಿಮೆನ್ಸ್ಗೆ ರಿಸರ್ವೇಶನ್ ತರಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಅಮೆಂಡ್ಮೆಂಟ್ ಅನ್ನ ಪಾಸ್ ಮಾಡ್ತಾರೆ. ಸೊ ವಿಮೆನ್ ರಿಸರ್ವೇಶನ್ ನ ಪ್ರೊವೈಡ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತಂದಿದ್ದು. ಇದೊಂದು ಹಿಸ್ಟಾರಿಕಲ್ ವಿಕ್ಟ್ರಿ ಅಂತಾನೆ ಅವಾಗ ಪೋಸ್ಟ್ ಆಗತ್ತೆ 2023ರಲ್ಲಿ. ಬಟ್ 2024ರ ಎಲೆಕ್ಷನ್ ಅಲ್ಲೂ ಕೂಡ ಇದನ್ನ ಪಾಸ್ ಮಾಡಲ್ಲ, ಅಂದ್ರೆ ಜಾರಿಗೆ ತರಲ್ಲ. ಅದಾದ್ಮೇಲೆ ಈಗ 2029ರಲ್ಲೂ ಕೂಡ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಯಾಕಾಗಲ್ಲ, ಬ್ಯಾಕ್ ಗ್ರೌಂಡ್ ಏನು ಅದನ್ನ ಡೀಟೇಲ್ ಆಗಿ ಇಲ್ಲಿ ನೋಡ್ಕೊಳ್ಳೋಣ. ಸೊ ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ಏನೇನ್ ನೋಡ್ತೀವಿ ಅಂತ ಹೇಳಿದ್ರೆ, 106th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಂದ್ರೆ ಏನು, ಅಂಡ್ ಆಲ್ಸೋ ಸೆನ್ಸಸ್ ಮತ್ತೆ ಡಿಲಿಮಿಟೇಷನ್ ಕಮಿಷನ್ 106th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಗೆ ಹೇಗೆ ಎಫೆಕ್ಟ್ ಮಾಡುತ್ತೆ. ನಂತರ ಗವರ್ಮೆಂಟ್ ಯಾಕೆ ರಿಸರ್ವೇಶನ್ ನ ಡಿಲಿಮಿಟೇಷನ್ ಕಮಿಷನ್ ಜೊತೆಗೆ ಟೈ ಮಾಡ್ತಾ ಇದೆ, ಇಷ್ಟನ್ನ ನೋಡ್ಬಿಟ್ಟು ಇದಕ್ಕೆ ಸೊಲ್ಯೂಷನ್ ನೋಡೋಣ, ಯಾವ ತರ ಎಕ್ಸಿಕ್ಯೂಟ್ ನ ಮಾಡಬಹುದು ಅಂತ. ಅಂಡ್ ಅಟ್ ದ ಎಂಡ್ ಆಬ್ವಿಯಸ್ಲಿ ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ನ ವಿಶೇಷತೆ, ದಟ್ ಇಸ್ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ನ ಕ್ವಶನ್ ಕೂಡ ನೋಡ್ಕೊಳ್ಳೋಣ. So let's first analyze the historical background of the women reservation. So women reservation ಯಾಕೆ ಅಂತ ಹೇಳಿದ್ರೆ, ಹಿಂದಿನ ಕಾಲದಿಂದ 2023 ಆಸುಪಾಸಿನಲ್ಲಿ ಏನ್ ನಡೀತಿದೆ, ಇದಕ್ಕಿಂತ ಮುಂಚೆ ಕೂಡ ರಿಸರ್ವೇಶನ್ ಬಗ್ಗೆ ಕೆಲವೊಂದು ಆಕ್ಟ್ಸ್ ಅಥವಾ ಕೆಲವೊಂದು ಬಿಲ್ಸ್ ಗಳು ಅಥವಾ ಕೆಲವೊಂದು ಕಮಿಟೀಸ್ ಗಳನ್ನ ಫಾರ್ಮ್ ಮಾಡಿರ್ತಾರೆ. ಫಸ್ಟಿಗೆನೆ 1996ರಲ್ಲೇನೆ ಈ ಒಂದು ವಿಮೆನ್ಸ್ಗೆ ಲೋಕಸಭಾ, ರಾಜ್ಯಸಭಾ ಮತ್ತೆ ಲೋಕಲ್ ಗವರ್ಮೆಂಟ್ ಅಲ್ಲಿ ಅಂದ್ರೆ ಪಂಚಾಯತ್ ಹಾಗೆ ಮುನ್ಸಿಪಾಲಿಟಿಯಲ್ಲೂ ಕೂಡ ರಿಸರ್ವೇಶನ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಜಾರಿಗೆ ತರ್ತಾರೆ. ಆದ್ರೆ ಪಂಚಾಯತ್ ಅಂಡ್ ಮುನ್ಸಿಪಾಲಿಟಿಯಲ್ಲಿ 73rd ಅಂಡ್ 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಥ್ರೂ ರಿಸರ್ವೇಶನ್ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಅದಕ್ಕಿಂತ ಮುಂಚೆ ಏನಿತ್ತು ಅಂತ ಕೂಡ ನೋಡೋಣ. ಬಟ್ ಈಗ 1996 ಇಂದ ಕೂಡ ರಿಸರ್ವೇಶನ್ ತರ್ತಾರೆ. 1996ರಲ್ಲಿ, 1997ರಲ್ಲಿ ಹಾಗೆ 1998ರಲ್ಲಿ ರಿಸರ್ವೇಶನ್ ರಿಲೇಟೆಡ್ ಪಾರ್ಲಿಮೆಂಟ್ ಬಿಲ್ಸ್ ಗಳನ್ನ ಪಾಸ್ ಮಾಡ್ತಾ ಇರತ್ತೆ. ಇದೆಲ್ಲಾ ಬಿಲ್ಸ್ ಗಳು ಕೂಡ 1996, 97, 98ರ ಬಿಲ್ಗಳು ಲ್ಯಾಪ್ಸ್ ಆಗತ್ತೆ. ಸೊ ಯಾತಕ್ಕೋಸ್ಕರ ಲ್ಯಾಪ್ಸ್ ಆಗತ್ತೆ? ಎಲ್ಲಾ ಸಮಯದಲ್ಲೂ ಕೂಡ ಲ್ಯಾಪ್ಸ್ ಆಗ್ತಾನೆ ಬರುತ್ತೆ. ಈವನ್
99ರಲ್ಲೂ ಕೂಡ ಬಿಲ್ ಅನ್ನ ಪಾಸ್ ಮಾಡಿರ್ತಾರೆ, ಅದು ಕೂಡ ಲ್ಯಾಪ್ಸ್ ಆಗಿರುತ್ತೆ. ಯಾತಕ್ಕೋಸ್ಕರ ಲ್ಯಾಪ್ಸ್ ಆಯ್ತು ಅಂತ ಹೇಳಿದ್ರೆ ಲೋಕಸಭಾ ಡೆಸಲ್ಯೂಷನ್ ಆಗುತ್ತೆ, ಅದಕ್ಕೋಸ್ಕರ. ಅಗೈನ್ 2008 ನೋಡ್ಕೊಂಡ್ರೆ 2008ರಲ್ಲಿ ಬಿಲ್ ಅನ್ನ ಮತ್ತೆ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಈವನ್ ರಾಜ್ಯಸಭಾ ಅಪ್ರೂವ್ ಅನ್ನ ಕೂಡ ಕೊಟ್ಟಿರುತ್ತೆ. ಅಂದ್ರೆ ಈ ಬಿಲ್ಲು ರಾಜ್ಯಸಭಾದಲ್ಲಿ ಪಾಸ್ ಆಗಿರುತ್ತೆ, ವಿಮೆನ್ ರಿಸರ್ವೇಶನ್ ಕೊಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಆಗ ಇದ್ದಂತಹ 15th ಲೋಕಸಭಾ 2008ರಲ್ಲಿ ಇದ್ದಂತಹ 15th ಲೋಕಸಭಾ ಡಿಸಾಲ್ವ್ ಆಗ್ಬಿಟ್ಟು ಇದು ಕೂಡ ಲ್ಯಾಪ್ಸ್ ಆಗತ್ತೆ. ಸೊ 1996 ನೋಡ್ಕೊಂಡ್ರೆ 1996ರಲ್ಲಿ ಪಾಸ್ ಮಾಡಿದಂತಹ ಬಿಲ್ ಅನ್ನ ಜಾಯಿಂಟ್ ಕಮಿಟಿ ಆಫ್ ದ ಪಾರ್ಲಿಮೆಂಟ್ ಎಕ್ಸಾಮಿನೇಷನ್ ಮಾಡುತ್ತೆ. ಅಂದ್ರೆ 1986ರ ವಿಶೇಷತೆ ಏನು ಅಂತ ಹೇಳಿದ್ರೆ ಇದರಲ್ಲಿ ಜಾಯಿಂಟ್ ಕಮಿಟಿ ಆಫ್ ದ ಪಾರ್ಲಿಮೆಂಟ್ ಅನ್ನ ತಗೊಂಡ್ಬರ್ತಾರೆ. ಸೊ ಜಾಯಿಂಟ್ ಕಮಿಟಿ ಆಫ್ ದ ಪಾರ್ಲಿಮೆಂಟ್ ಏನ್ ಮಾಡುತ್ತೆ, ಇದನ್ನ ಎಕ್ಸಾಮಿನ್ ಮಾಡುತ್ತೆ ಅಥವಾ ರಿವ್ಯೂ ಮಾಡುತ್ತೆ. ಮಾಡಿ ಅದಾದ್ಮೇಲೆ 2008ರ ಬಿಲ್ ಅನ್ನ ಸ್ಟ್ಯಾಂಡಿಂಗ್ ಕಮಿಟಿ ರಿವ್ಯೂ ಮಾಡುತ್ತೆ. ಯಾವ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಹೇಳಿದ್ರೆ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಪರ್ಸನಲ್ ಪಬ್ಲಿಕ್ ಗ್ರೀವೆನ್ಸಸ್ ಲಾ ಅಂಡ್. ಸೊ ಇದೊಂದು ಕಮಿಟಿ ಏನಿದೆ ಅದು ಸ್ಕ್ರೂಟಿನಿನ ಮಾಡುತ್ತೆ 2008ರಲ್ಲಿ ಪಾಸ್ ಮಾಡಿದಂತಹ ಬಿಲ್ ಅನ್ನ. ಎರಡೂ ಕಮಿಟಿಗಳು ಸಜೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ ವಿಮೆನ್ ರಿಸರ್ವೇಶನ್ ನೆಸೆಸಿಟಿ ಇದೆ ಅಂತ ಹೇಳ್ಬಿಟ್ಟು, ವಿಮೆನ್ ರಿಸರ್ವೇಶನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಸೊ ಟೋಟಲ್ 3 ರೆಕಮೆಂಡೇಶನ್ ಕೊಡ್ತಾರೆ. ಮೊದಲನೆಯ ರೆಕಮೆಂಡೇಶನ್ ಬಂದ್ಬಿಟ್ಟು ವಿಮೆನ್ ರಿಸರ್ವೇಶನ್ ತಗೊಂಡ್ಬರ್ಬೇಕು. ನಾಟ್ ಓನ್ಲಿ ಇನ್ ದ SC/ST, ಈವನ್ ಇನ್ ದ OBC ಯಲ್ಲೂ ಕೂಡ ರಿಸರ್ವೇಶನ್ ತರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಪ್ರಾಪ್ರಿಯೇಟ್ ರಿಸರ್ವೇಶನ್ಸ್ ತರಬೇಕು ಅಂತ. ಸೆಕೆಂಡ್ ಏನ್ ಹೇಳ್ತಾರೆ ಒಪಿನಿಯನ್ ಅಥವಾ ರೆಕಮೆಂಡೇಶನ್ ಅಂತ ಹೇಳಿದ್ರೆ ಒಟ್ಟು 15 ವರ್ಷಗಳ ಕಾಲ ನಾವು ರಿಸರ್ವೇಶನ್ ಕೊಡಬೇಕು. ಅದಾದ್ಮೇಲೆ ಚೇಂಜಸ್ ಅನ್ನ ಮಾಡ್ಕೊಬಹುದು ಬೇಸ್ಡ್ ಆನ್ ದ ಕಮಿಟಿ ರೆಕಮೆಂಡೇಶನ್. ಮೂರನೇದೇನು ಅಂತ ಹೇಳಿದ್ರೆ ನೆಕ್ಸ್ಟ್ ಇದೆಲ್ಲ ಇಂಪ್ರೂವ್ಮೆಂಟ್ ಆದ್ಮೇಲೆ ರಾಜ್ಯಸಭಾದಲ್ಲೂ ಕೂಡ ಮತ್ತೆ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲೂ ಕೂಡ ನಾವು ವಿಮೆನ್ ರಿಸರ್ವೇಶನ್ ತರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ರೆಕಮೆಂಡೇಶನ್ ಈ ಎರಡು ಕಮಿಟಿಗಳು, ಒಂದು 1996ರ ಬಿಲ್ ಅನ್ನ ಎಕ್ಸಾಮಿನ್ ಮಾಡೋದಕ್ಕೆ ತಂದಂತಹ ಜಾಯಿಂಟ್ ಕಮಿಟಿ, ಹಾಗೆಯೇ 2008ರ ಬಿಲ್ ಅನ್ನ ಎಕ್ಸಾಮಿನ್ ಮಾಡೋದಕ್ಕೆ ತಂದಂತಹ ಸ್ಟ್ಯಾಂಡಿಂಗ್ ಕಮಿಟಿ, ಎರಡೂ ಕೂಡ ಏನ್ ಮಾಡತ್ತೆ ರೆಕಮೆಂಡೇಶನ್ಸ್ ನ ಕೊಡುತ್ತೆ. ಸೊ ಈ ಎರಡು ರೆಕಮೆಂಡೇಶನ್ ಕೊಟ್ಟ ಮೇಲೆ ಏನ್ ಚೇಂಜ್ ಆಗುತ್ತೆ ಅಂತ ಹೇಳಿ ನೋಡ್ಕೊಳ್ಳೋಣ. ಬಿಲ್ಸ್ ಅಷ್ಟೇ ಅಲ್ಲ, ಕೆಲವೊಂದು ಕಮಿಟೀಸ್ ಗಳನ್ನ ಕೂಡ ನಾವು ವಿಮೆನ್ ರೆಪ್ರೆಸೆಂಟೇಷನ್ ರಿಲೇಟೆಡ್ ನೋಡ್ಬೋದಾಗತ್ತೆ. ಸೊ ಯಾವ್ಯಾವ ರೀತಿಯ ಕಮಿಟೀಸ್ ಗಳು ವಿಮೆನ್ ರೆಪ್ರೆಸೆಂಟೇಷನ್ ಬಗ್ಗೆ ಮಾತಾಡಿದೆ ಅಂತ ಹೇಳಿ ನೋಡೋಣ. ಮೊದಲನೇದಾಗಿ 1971ರಲ್ಲೇನೆ ಇದು ಸ್ಟಾರ್ಟ್ ಆಗುತ್ತೆ. 1971ರ ಕಮಿಟಿ, ಯಾವ ಕಮಿಟಿ ಅಂತ ಹೇಳಿದ್ರೆ ಕಮಿಟಿ ಆನ್ ಸ್ಟೇಟಸ್ ಆಫ್ ವಿಮೆನ್ ಇನ್ ಇಂಡಿಯಾ. ಕಮಿಟಿ ಆನ್ ಸ್ಟೇಟಸ್ ಆಫ್ ವಿಮೆನ್ ಇನ್ ಇಂಡಿಯಾ. ಸೊ ಈ ಕಮಿಟಿಯನ್ನ 1971ರಲ್ಲಿ ಫಾರ್ಮ್ ಮಾಡ್ತಾರೆ. 1971ರಲ್ಲಿ ಈ ಕಮಿಟಿ ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಯುನೈಟೆಡ್ ನೇಷನ್ಸ್ ನ ಒಂದು ಇಯರ್ ಆಫ್ ವಿಮೆನ್ಸ್ ಇಯರ್ ಆಫ್ 1975 ಅಂತ ಹೇಳ್ಬಿಟ್ಟು ಒಂದು ಇನಿಷಿಯೇಟಿವ್ ನ ತಗೊಂಡ್ಬರ್ತಾರೆ. ಅಂದ್ರೆ ಏನಕ್ಕೆ ಅಂತ ಹೇಳಿದ್ರೆ UN ವಿಮೆನ್ ರಿಲೇಟೆಡ್ ಸ್ಟೇಟಸ್ ಅನ್ನ ಪ್ರತಿಯೊಂದು ದೇಶದಲ್ಲೂ ಕೂಡ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳಿರುತ್ತೆ. ಸೊ ಅದಕ್ಕೋಸ್ಕರ ಭಾರತದಲ್ಲಿ ವಿಮೆನ್ ಸ್ಟೇಟಸ್ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಒಂದು ಕಮಿಟಿಯನ್ನ 1971ರಲ್ಲಿ ಫಾರ್ಮ್ ಮಾಡ್ತಾರೆ. ಸೊ ಈ ಕಮಿಟಿಯನ್ನ ರಚಿಸಿದ ಮೇಲೆ ಈ ಕಮಿಟಿ ಯಾವ ಅಂಡರ್ ಅಲ್ಲಿ ರಚಿಸಲಾಗುತ್ತೆ ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂಡ್ ಸೋಷಿಯಲ್ ವೆಲ್ಫೇರ್ ನ ಅಂಡರ್ ಅಲ್ಲಿ ರಚಿಸಲಾಗುತ್ತೆ. ಈ ಕಮಿಟಿ ಮಹಿಳೆಯರ ಸೋಷಿಯಲ್ ಸ್ಟೇಟಸ್, ಮಹಿಳೆಯರ ಎಜುಕೇಶನ್, ಅವರ ಎಂಪ್ಲಾಯ್ಮೆಂಟ್ ಬಗ್ಗೆ, ಅದೇ ರೀತಿ ಅವರ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಏನಿದೆ, ಲೀಗಲ್ ಪ್ರಾವಿಷನ್ಸ್ ಏನಿದೆ, ಹಾಗೆಯೇ ಅಡ್ಮಿನಿಸ್ಟ್ರೇಟಿವ್ ಪ್ರಾವಿಷನ್ಸ್ ಹೇಗಿದೆ ಅನ್ನೋ ಒಂದು ನಿಟ್ಟಿನ ಮೇಲೆ ರಿಪೋರ್ಟ್ ಅನ್ನ ಕೊಡುತ್ತೆ. ಸೊ ಈ ರಿಪೋರ್ಟ್ ಅನ್ನ ನೋಡಿದ ಮೇಲೆನೆ ಗೊತ್ತಾಗಿದ್ದು ಯಾವ್ದ್ರ ಮೇಲೆ ಸ್ಟ್ರೆಸ್ ಮಾಡಿರುತ್ತೆ ಅಂತ ಹೇಳಿದ್ರೆ ಭಾರತದಲ್ಲಿ ವಿಮೆನ್ ರೆಪ್ರೆಸೆಂಟೇಷನ್ ಈಕ್ವಾಲಿಟಿಯನ್ನ ಫೇಸ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಇದು ಈಕ್ವಾಲಿಟಿ ಅನ್ನುವಂತಹ ರಿಪೋರ್ಟ್ ಅನ್ನ, ಟುವರ್ಡ್ಸ್ ಈಕ್ವಾಲಿಟಿ ಅನ್ನುವಂತಹ ರಿಪೋರ್ಟ್ ಅನ್ನ ರಿಲೀಸ್ ಮಾಡುತ್ತೆ. ಆಸ್ ಪರ್ ದಿಸ್ ರಿಪೋರ್ಟ್ ಇಂಡಿಯನ್ ಸ್ಟೇಟಸ್ ಏನು ಅಂತ ಹೇಳಿದ್ರೆ ಭಾರತ
ವಿಮೆನ್ ರೆಪ್ರೆಸೆಂಟೇಷನ್ ಕಾನ್ಸ್ಟಿಟ್ಯೂಷನಲಿ, ಅಡ್ಮಿನಿಸ್ಟ್ರೇಷನಲಿ ಅಂಡ್ ಆಲ್ಸೋ ವಿಮೆನ್ ರೆಸ್ಪಾನ್ಸಿಬಿಲಿಟಿ ಮೇಲೆ ಫೇಲ್ಯೂರ್ ಆಗಿದೆ, ವಿಮೆನ್ ಎಂಪವರ್ಮೆಂಟ್ ಇಂದ ಫೇಲ್ಯೂರ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಅದ್ರ ಜೊತೆಗೆ ಜೆಂಡರ್ ಇಕ್ವಾಲಿಟಿ ಆಗಿರ್ಬೋದು, ಇದ್ರಲ್ಲೂ ಕೂಡ ಭಾರತ ಫೇಲ್ಯೂರ್ ಆಗಿದೆ ಅಂತ ಗೊತ್ತಾಗುತ್ತೆ. ಇದಾದ್ಮೇಲೆ ಭಾರತದಲ್ಲಿ ತುಂಬಾನೇ ಸ್ಟೇಟ್ಸ್ಗಳು ಕೆಲವೊಂದು ಲೋಕಲ್ ಬಾಡೀಸ್ ಅಲ್ಲಿ, ಅಂದ್ರೆ ಈ ರಿಪೋರ್ಟ್ ರಿಲೀಸ್ ಆಯ್ತಲ್ವಾ, ಈ ರಿಪೋರ್ಟ್ ರಿಲೀಸ್ ಆದ್ಮೇಲೆ ಕೆಲವೊಂದು ಬಾಡೀಸ್ಗಳು ಸ್ಟೇಟ್ಸ್ಗಳಲ್ಲಿ ಇದ್ದಂತಹ ಲೋಕಲ್ ಗವರ್ಮೆಂಟ್ಸ್ ಅಂದ್ರೆ ಪಂಚಾಯತ್ ಹಾಗೆಯೇ ಮುನ್ಸಿಪಾಲಿಟೀಸ್ಗಳಲ್ಲಿ ವಿಮೆನ್ ರಿಸರ್ವೇಶನ್ಸ್ ಗಳನ್ನ ತಗೊಂಡ್ಬರ್ತಾರೆ. ಸೊ ಅದಾದ್ಮೇಲೆನೆ ಭಾರತದಲ್ಲಿ ವಿಮೆನ್ ರಿಸರ್ವೇಶನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ 1971 ನಂತರ ಬರೋದು 1987. ಸೊ 1987 ಇದರಲ್ಲಿ ಟೋಟಲ್ 14 ಮೆಂಬರ್ ಕಮಿಟಿಯನ್ನ ರಚಿಸಲಾಗುತ್ತೆ. ಯಾರು ರಚಿಸೋದು ಅಂತ ಹೇಳಿದ್ರೆ ಯೂನಿಯನ್ ಮಿನಿಸ್ಟ್ರಿ ಆಗಿದ್ದಂತಹ, ಯಾರ ಅಂಡರ್ ಅಲ್ಲಿ ಇದನ್ನ ರಚಿಸ್ತಾರೆ ಅಂತ ಹೇಳಿದ್ರೆ ಯೂನಿಯನ್ ಮಿನಿಸ್ಟ್ರಿಯ ಲೀಡರ್ ಆಗಿದ್ದಂತಹ, ಅಂದ್ರೆ ಯೂನಿಯನ್ ಮಿನಿಸ್ಟ್ರಿಯಲ್ಲಿ ಲೀಡರ್ ಇರ್ತಾರೆ, ಅವ್ರ ಹೆಸರು ಮಾರ್ಗರೆಟ್ ಆಳ್ವಾ ಅಂತ ಹೇಳಿ. ಸೊ ಅವರ ಲೀಡರ್ಶಿಪ್ ಅಲ್ಲಿ 14 ಮೆಂಬರ್ ಕಮಿಟಿಯನ್ನ ರಚಿಸ್ತಾರೆ ವಿಮೆನ್ ಸ್ಟೇಟಸ್ ನ ನೋಡೋದಕ್ಕೋಸ್ಕರ. ನಂತರ 1988 1988ರಲ್ಲಿ ಈ ಒಂದು ಕಮಿಟಿ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡುತ್ತೆ, ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡುತ್ತೆ. ಆ ರಿಪೋರ್ಟ್ ಯಾವುದು ಅಂತ ಹೇಳಿದ್ರೆ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲಾನ್ ಫಾರ್ ವಿಮೆನ್ ಅಂತ. ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲಾನ್ ಫಾರ್ ವಿಮೆನ್. ಸೊ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲಾನ್ ಫಾರ್ ವಿಮೆನ್ ನ ಸಬ್ಮಿಟ್ ಮಾಡ್ತಾರೆ. ಯಾವಾಗ ಅಂತ ಹೇಳಿದ್ರೆ 1988ರಲ್ಲಿ. 1988ರಲ್ಲಿ ಸಬ್ಮಿಟ್ ಮಾಡಿ 2000ರಲ್ಲಿ ಪ್ರೈಮ್ ಮಿನಿಸ್ಟರ್ಗೆ ಇದನ್ನ ಕೊಡ್ಲಾಗತ್ತೆ. ನಂತರ ಇದರಲ್ಲಿ ಎಲೆಕ್ಟೆಡ್ ಬಾಡೀಸ್ ಗಳಲ್ಲಿ ವಿಮೆನ್ ರೆಪ್ರೆಸೆಂಟೇಷನ್ ತರಬೇಕು, ವಿಮೆನ್ ರಿಸರ್ವೇಶನ್ಸ್ ಗಳನ್ನ ಕೊಡ್ಬೇಕು ಅಂತ ರೆಕಮೆಂಡ್ ಮಾಡುತ್ತೆ. ಯಾವ್ದು ಪರ್ಟಿಕ್ಯುಲರ್ಲಿ ಲೋಕಸಭಾ, ರಾಜ್ಯಸಭಾ ಅಥವಾ ಬೇರೆ ಯಾವ್ದೋ ಬಾಡೀಸ್ ಅಂತ ಹೇಳಲಿಲ್ಲ, ಇದರಲ್ಲಿ ಲೋಕಲ್ ಗವರ್ಮೆಂಟ್ ಅಂತಾನು ಹೇಳಲಿಲ್ಲ. ಜಸ್ಟ್ ಇದ್ರಲ್ಲಿ ಯಾವುದು ಗವರ್ಮೆಂಟ್ ಬಾಡೀಸ್ ಅಥವಾ ಎಲೆಕ್ಟೆಡ್ ಬಾಡೀಸ್ ಇರುತ್ತೆ, ಅಲ್ಲಿ ವಿಮೆನ್ ರಿಸರ್ವೇಶನ್ಸ್ ಗಳನ್ನ ತರಬೇಕು ಅಂತ ಹೇಳ್ಬಿಟ್ಟು 1987ರ ಕಮಿಟಿ ರೆಕಮೆಂಡ್ ಮಾಡುತ್ತೆ. ಅದಾದ್ಮೇಲೆ ಫಸ್ಟ್ ವಿಮೆನ್ ರಿಸರ್ವೇಶನ್ ಬಿಲ್ ಅನ್ನ ಪಾಸ್ ಮಾಡ್ತಾರೆ. ಯಾವಾಗ ಅಂತ ಹೇಳಿದ್ರೆ ಸೆಪ್ಟೆಂಬರ್ 12, 1996ರಲ್ಲಿ. ಸೊ ಇದಾದ್ಮೇಲೆ ಬರದೆ 1996ರದ್ದು. ಇದನ್ನ ನಾವು ಫಸ್ಟ್ ವಿಮೆನ್ ರಿಸರ್ವೇಶನ್ ಬಿಲ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಫಸ್ಟ್ ವಿಮೆನ್ ರಿಸರ್ವೇಶನ್ ಬಿಲ್ಲು ಗವರ್ಮೆಂಟ್ ತಗೊಂಡ್ಬರುತ್ತೆ. ಇದು 81st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ನ ಬಿಲ್ ಅಂತ ಕರಿಬಹುದು. ಸೊ ಇದನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಬಟ್ ಇದರಲ್ಲಿ 1/3 ಆಫ್ ದ ವಿಮೆನ್ ರಿಸರ್ವೇಶನ್ ನ ಕೊಡ್ಬೇಕು ಅಂತ ಹೇಳ್ತಾರೆ. ಪಾರ್ಲಿಮೆಂಟ್ ಹಾಗೂ ಸ್ಟೇಟ್ ಲೆಜಿಸ್ಲೇಚರ್ಸ್ ಅಲ್ಲಿ ತರಬೇಕು ಅಂತ ಹೇಳ್ಬಿಟ್ಟು. ಬಟ್ ತುಂಬಾ ಎಂಪಿಸ್ ಗಳು ಇದಕ್ಕೆ ಅಪೋಸ್ ನ ಮಾಡ್ತಾರೆ. 1996ರಲ್ಲಿ ಗೀತಾ ಮುಖರ್ಜಿ ಕಮಿಟಿಯನ್ನ ಫಾರ್ಮ್ ಮಾಡ್ತಾರೆ. ಗೀತಾ ಮುಖರ್ಜಿ. ಸೊ ಯಾತಕ್ಕೋಸ್ಕರ ಗೀತಾ ಮುಖರ್ಜಿ ಅವರ ಕಮಿಟಿಯನ್ನ ಫಾರ್ಮ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಬಿಲ್ ಇದೆಯಲ್ಲ ಅದನ್ನ ಸ್ಕ್ರೂಟಿನೈಸ್ ಮಾಡೋದಕ್ಕೆ. ಸೊ ಇದರಲ್ಲಿ ಟೋಟಲ್ 21 ಮೆಂಬರ್ ಲೋಕಸಭೆಯಿಂದ, 10 ಜನ ರಾಜ್ಯಸಭೆಯಿಂದ ಇರ್ತಾರೆ. ಸೊ ಈ ಪ್ಯಾನಲ್ ಏನೇನ ರೆಕಗ್ನೈಸ್ ಮಾಡುತ್ತೆ ಅಂತ ಹೇಳಿದ್ರೆ ಈಗ ತಂದಿರುವಂತಹ ಬಿಲ್ಲು SC/ST ವಿಮೆನ್ಗೆ ಮಾತ್ರ ಇರೋದು, ರಿಸರ್ವೇಶನ್ ರೆಕಗ್ನೈಸ್ ಮಾಡಿದೆ. ಬಟ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ವಿಮೆನ್ ರಿಸರ್ವೇಶನ್ಸ್ ನ ಇದರಲ್ಲಿ ಇನ್ಕ್ಲೂಡ್ ಮಾಡಿರಲ್ಲ. ಸೊ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ವಿಮೆನ್ಸ್ಗೂ ಕೂಡ ಬೆನಿಫಿಟ್ ಇಲ್ಲದೆ ಇರೋದ್ರಿಂದ ಅವರನ್ನ ಕೂಡ ನಾವು ರೆಕಗ್ನೈಸ್ ಮಾಡಬೇಕು. ಸೊ ಸೆಲೆಕ್ಟೆಡ್ ಕಮಿಟಿ ಬಿಲ್ ಅನ್ನ ಇವ್ರಿಗೂ ಕೂಡ ಅಂದ್ರೆ ನೆಕ್ಸ್ಟ್ ಇದು ರಿಜೆಕ್ಟ್ ಮಾಡಿಬಿಡತ್ತೆ. ಗೀತಾ ಮುಖರ್ಜಿ ಅವರ ಕಮಿಟಿ ಇದೆಯಲ್ಲ ಅದು ಈ ಬಿಲ್ ಅನ್ನ ಅಂದ್ರೆ 1996ರಲ್ಲಿ ಪಾಸ್ ಮಾಡಿದಂತಹ ಬಿಲ್ ಅನ್ನ ರಿಜೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಗವರ್ಮೆಂಟ್ಗೆ OBC ರಿಸರ್ವೇಶನ್ ನ ಕೊಡಿ ಅಂತ ಹೇಳ್ಬಿಟ್ಟು ರೆಕಮೆಂಡೇಶನ್ ಕೂಡ ಕೊಡುತ್ತೆ. ನೆಕ್ಸ್ಟ್ ಬರೋದೆ 2013. 2013ರಲ್ಲಿ ಕಮಿಟಿ ಆನ್ ಸ್ಟೇಟಸ್ ಆಫ್ ವಿಮೆನ್ ನ ತಗೊಂಡ್ಬರ್ತಾರೆ. ಈ ಕಮಿಟಿಯನ್ನ ಫಾರ್ಮ್ ಮಾಡಿದ್ದು ಮಿನಿಸ್ಟ್ರಿ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್. ಇದು ಲೋಕಲ್ ಬಾಡೀಸ್ ಅಲ್ಲಿ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಅಲ್ಲಿ, ಪಾರ್ಲಿಮೆಂಟ್ ಮತ್ತೆ ಆಲ್ ಡಿಸಿಷನ್ ರಿಲೇಟೆಡ್ ಟು ಲೈಕ್ ಎಲೆಕ್ಟೆಡ್ ಬಾಡೀಸ್ ಯಾವ್ದ್ಯಾವ್ದು ಇರುತ್ತೆ ಅದೆಲ್ಲದ್ರಲ್ಲೂ ಕೂಡ
ವಿಮೆನ್ ರಿಸರ್ವೇಶನ್ ನ ತರಬೇಕು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಬಟ್ ಇಲ್ಲಿ ಹೇಳೋದು 50% ರಿಸರ್ವೇಶನ್ ನ ವಿಮೆನ್ಸ್ಗೆ ತರಬೇಕು ಅಂತ ಹೇಳ್ಬಿಟ್ಟು. ಎಲ್ಲಾದ್ರಲ್ಲೂ ಕೂಡ 50% ವಿಮೆನ್ ರಿಸರ್ವೇಶನ್ ನ ತರಬೇಕು ಅಂತ ಹೇಳ್ಬಿಟ್ಟು ಈ ಒಂದು 2013ರ ಸ್ಟೇಟಸ್ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಹೇಳುತ್ತೆ. ಸಾರಿ, ಸ್ಟೇಟಸ್ ಆಫ್ ವಿಮೆನ್ ಕಮಿಟಿ ಹೇಳುತ್ತೆ. ಅಟ್ ಪ್ರೆಸೆಂಟ್ ಈಗಿರೋದೆ 106th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 2003 which gave 1/3 women representation or women reservation in ಲೋಕಸಭಾ ಅಂಡ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಜೊತೆಗೆ ಎರಡೇ ಅಲ್ಲ, ಈವನ್ ನ್ಯಾಷನಲ್ ಕ್ಯಾಪಿಟಲ್ ಡೆಲ್ಲಿಯಲ್ಲೂ ಕೂಡ 1/3 ರಿಸರ್ವೇಶನ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ತರಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಬಿಲ್ಲಿನ ಥ್ರೂ ಕಾನ್ಸ್ಟಿಟ್ಯೂಷನ್ ನ ಅಮೆಂಡ್ಮೆಂಟ್ ಮಾಡಲಾಯಿತು. ಸೊ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಅಮೆಂಡ್ಮೆಂಟ್ ಏನೋ ಮಾಡಿದ್ರು, ಬಟ್ ಅದನ್ನ ಎಕ್ಸಿಕ್ಯೂಟ್ ಮಾಡ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಬಿಲ್ ಅಲ್ಲಿ ಕೆಲವೊಂದು ಪ್ರಾವಿಷನ್ ನ ತಗೊಂಬಂದ್ರು. ಯಾವ್ಯಾವ ಪ್ರಾವಿಷನ್ ತಂದ್ರು ಅಂತ ಹೇಳಿ ನೋಡೋಣ. ಸೊ ಇಲ್ಲಿ ಬಿಲ್ ಏನೋ ಇಂಟ್ರೊಡ್ಯೂಸ್ ಮಾಡಿದ್ರು, ಬಟ್ ಈ ಬಿಲ್ಲು ಸ್ಟಾರ್ಟ್ ಆಗೋದು ಯಾವಾಗ ಗೊತ್ತಾ? ನೆಕ್ಸ್ಟ್ ಸೆನ್ಸಸ್ ಆದ್ಮೇಲೆ. ಅಂಡ್ ಆಲ್ಸೋ ಡಿಲಿಮಿಟೇಷನ್ ಕಮಿಷನ್ ಕಾನ್ಸ್ಟಿಟ್ಯೂನ್ಸಿಯನ್ನ ಚೇಂಜ್ ಮಾಡಿದ್ಮೇಲೆ. ಸೊ ಇದೆಲ್ಲದೂ ಕೂಡ ಆದ್ಮೇಲೆನೆ ಏನು ರೆಪ್ರೆಸೆಂಟೇಷನ್ ವಿಮೆನ್ ರಿಸರ್ವೇಶನ್ಸ್ ಅಂತ ಇದೆ ಅದು ತರ್ತಾರೆ. ಅಂಡ್ ಆಲ್ಸೋ ಇದರಲ್ಲಿ ಹೇಳೋವಂಥದ್ದು ಏನು ಅಂತ ಹೇಳಿದ್ರೆ 15 ವರ್ಷದ ಪೀರಿಯಡ್ಗೆ ಮಾತ್ರ ವಿಮೆನ್ ರಿಸರ್ವೇಶನ್, ಅದಾದ್ಮೇಲೆ ಪಾರ್ಲಿಮೆಂಟ್ ಮೇಲೆ ಎಕ್ಸ್ಟೆಂಡ್ ಮಾಡ್ಬೇಕಾ ಮಾಡಬಾರ್ದಾ ಅನ್ನೋದು ಬಿಟ್ಟಿರುತ್ತೆ. ಕರೆಂಟ್ಲಿ 15% ಅಂದ್ರೆ ನಾವು ವಿಮೆನ್ ರೆಪ್ರೆಸೆಂಟೇಷನ್ ನೋಡ್ಕೊಂಡ್ರೆ ಭಾರತದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಒಟ್ಟು 15% ಟೋಟಲ್ ವಿಮೆನ್ಸ್ ನ ನೋಡ್ಬೋದು. ಅಂದ್ರೆ 543 ಸೀಟ್ಗಳಿದೆ ಅಲ್ಲ, ಅದರಲ್ಲಿ 15% ವಿಮೆನ್ ಇದ್ದಾರೆ. ಅದೇ ಎಲ್ಲಾ ಸ್ಟೇಟ್ಸ್ ಗಳನ್ನ ನೋಡ್ಕೊಂಡ್ರೆ ಆನ್ ಅನ್ ಆವರೇಜ್ ಇರೋದು ಜಸ್ಟ್ 9%. ಇಟ್ ಇಸ್ ಟೂ ಲೆಸ್. ಸೊ ಈಗ ವಿಮೆನ್ ರಿಸರ್ವೇಶನ್ ಡಿಲೇ ಯಾಕೆ ಆಗ್ತಿದೆ ಅಂತ ಹೇಳಿದ್ರೆ, ಫಸ್ಟ್ಲಿ ಮ್ಯಾಂಡೇಟರಿ ಪ್ರೀ ಕಂಡೀಷನ್ಸ್. ಸೊ ಏನು ಇದು ಪ್ರೀ ಕಂಡೀಷನ್? ಅದು ಕೂಡ ಮ್ಯಾಂಡೇಟರಿ ಯಾಕೆ? ಮ್ಯಾಂಡೇಟರಿ ಪ್ರೀ ಕಂಡೀಷನ್ ಯಾವುದು ಅಂತ ಹೇಳಿದ್ರೆ, ಸೆನ್ಸಸ್ ನಡೆದ ಮೇಲೆನೆ ಮಾಡ್ತೀವಿ ಅಂತ. 2026 ಆದ್ಮೇಲೆನೆ ನ್ಯಾಷನಲ್ ಸೆನ್ಸಸ್ ನಡೆಯುತ್ತೆ. ಅಂದ್ರೆ 2027ರಲ್ಲಿ ಸೆನ್ಸಸ್ ಸ್ಟಾರ್ಟ್ ಆಗತ್ತೆ. ಸೆನ್ಸಸ್ ಬೇಸಿಸ್ ಮೇಲೆ ಡಿಲಿಮಿಟೇಷನ್ ವರ್ಕ್ ಆಗೋದು ಯಾವಾಗ್ಲೂ, ಕರೆಕ್ಟಾ? ಸೊ ಇದು ಲಿಂಕ್ ಆಗ್ತಾ ಇದೆ. ಎರಡನೇದಾಗಿ ಸೆನ್ಸಸ್ ಟೈಮ್ ಲೈನ್. ನೆಕ್ಸ್ಟ್ 2027ಕ್ಕೆ ಸೆನ್ಸಸ್ ಆಗತ್ತೆ. ಅದಾದ್ಮೇಲೆ ಇಟ್ ವಿಲ್ ಟೇಕ್ ಅರೌಂಡ್ 12 to 18 months to publish the census data. ಅಂಡ್ ಆಲ್ಸೋ ವೆರಿಫಿಕೇಶನ್ ಕೂಡ ಆಗೋದು 12ರಿಂದ 18 ತಿಂಗಳು ಬೇಕಾಗುತ್ತೆ. ಅಂದ್ರೆ 1.5 ವರ್ಷದ ಕಾಲಾವಕಾಶ ಬೇಕಾಗುತ್ತೆ. ಯಾವ್ದ್ರ ಬೇಸಿಸ್ ಮೇಲೆ 1.5 ವರ್ಷ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಬೇಸ್ಡ್ ಆನ್ ದ ಪ್ರೀವಿಯಸ್ ಇಯರ್ ಸೆನ್ಸಸ್. ಸೊ ತುಂಬಾನೇ ಡಿಲೇ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮೂರನೇದಾಗಿ ಯಾವ್ದ್ರ ಮೇಲೆ ಹೇಳ್ತಿದ್ದಾರೆ ಅಂದ್ರೆ, ಡಿಲಿಮಿಟೇಷನ್ ಕಮಿಷನ್ ಬಗ್ಗೆ, ಡಿಲಿಮಿಟೇಷನ್ ಪ್ರೊಸೆಸ್. ಸೊ ಡಿಲಿಮಿಟೇಷನ್ ವರ್ಕ್ ಆಗ್ಬೇಕು ಅಂತ ಹೇಳಿದ್ರೆ ಅದು ಸೆನ್ಸಸ್ ಡೇಟಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸೆನ್ಸಸ್ ಡೇಟಾ ಮೇಲೆ ಕಾನ್ಸ್ಟಿಟ್ಯೂನ್ಸಿಯನ್ನ ಚೇಂಜ್ ಮಾಡ್ತಾ ಹೋಗುತ್ತೆ. ಸೊ ಲೋಕಸಭಾ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಗಳ ಬಾಡೀಸ್ ಗಳನ್ನ ಅಥವಾ ಆರ್ಗನೈಸೇಷನ್ಸ್ ಅಥವಾ ಪಾಪ್ಯುಲೇಷನ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂನ್ಸಿಯನ್ನ ರೀಡ್ರಾ ಮಾಡಬೇಕು. ಅಗೇನ್ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಅಂಡ್ SC ST ಅಂಡ್ ವಿಮೆನ್ ರಿಸರ್ವೇಶನ್ಸ್ ಇಂಪ್ಲಿಮೆಂಟ್ ಮಾಡಬೇಕು ಅಂದ್ರೆ ಅಗೇನ್ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಸೊ ಆಲ್ಮೋಸ್ಟ್ 2032ರಿಂದ 2033ರ ತನಕ ಇದು ಆಗೋ ಕಾಲಾವಕಾಶ ಆಗುವಂತಹ ಚಾನ್ಸಸ್ ಇದೆ ಅಂತ ಈ ಒಂದು ಎಡಿಟೋರಿಯಲ್ ಹೇಳ್ತಿದೆ. ಸೊ ಅಂದ್ರೆ ಪ್ರೀವಿಯಸ್ ಡೇಟಾವನ್ನ ಇಟ್ಕೊಂಡು ಈ ಎಡಿಟೋರಿಯಲ್ ನ ಬರೆಯಲಾಗಿದೆ. ಸೊ ಯಾಕೆ 2029ರೊಳಗಡೆ ಇಂಪಾಸಿಬಲ್ ಅಂತ ಹೇಳ್ತಿದ್ದಾರೆ? 2029ರೊಳಗಡೆ ಸೆನ್ಸಸ್ ಮತ್ತೆ ಡಿಲಿಮಿಟೇಷನ್ ಎರಡು ಕಂಪ್ಲೀಟ್ ಆಗಲ್ಲ. ಸೊ ರಿಸರ್ವೇಶನ್ ಆಪರೇಟ್ ಆಗಲ್ಲ, ಎಲೆಕ್ಷನ್ ನಡೆಯಲ್ಲ, ಎಲೆಕ್ಷನ್ಗೆ ರಿಸರ್ವೇಶನ್ ಕೊಡಕ್ ಆಗಲ್ಲ. ಸೊ ಇಟ್ ಮೈಟ್ ಬಿ ಇಂಪ್ಲಿಮೆಂಟೆಡ್ ಅರೌಂಡ್ 2034. ಡಿಲೇ ಆಗ್ತಿರೋದು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇಂದ, ನಾಟ್ ಬಿಕಾಸ್ ಆಫ್ ದ ಅಡ್ಮಿನಿಸ್ಟ್ರೇಟಿವ್ ಅನ್ಸರ್ಟನಿಟಿ. ಸೊ ಮೇಜರ್ ಗ್ಯಾಪ್ಸ್ ಏನು ಅಂತ ಹೇಳಿ ನೋಡ್ಕೊಳ್ಳೋಣ. ಸೊ ಮೇಜರ್ ಗ್ಯಾಪ್ ಏನು ಅಂತ ಹೇಳಿದ್ರೆ, ರಿಸರ್ವೇಶನ್ ಬರೀ ಡೈರೆಕ್ಟ್ ಎಲೆಕ್ಟೆಡ್ ಬಾಡೀಸ್ಗೆ ಅಪ್ಲೈ ಆಗುತ್ತೆ. ರಾಜ್ಯಸಭಾ ಅಂಡ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇದರಿಂದ ಹೊರಗುಳಿಯುತ್ತಿದೆ. ಎರಡನೇದಾಗಿ SC ST ರಿಸರ್ವೇಶನ್. SC ST ವಿಮೆನ್ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್
ಆಲ್ರೆಡಿ ರಿಸರ್ವೇಶನ್ ರಿಸೀವ್ ಮಾಡಿದೆ. ಬಟ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ವಿಮೆನ್ ಡು ನಾಟ್ ರಿಸೀವ್ ಅ ಸಪರೇಟ್ ಕೋಟಾ. ಸೊ ಇಲ್ಲಿ ಡಿಸ್ಕ್ರಿಮಿನೇಷನ್ ಆಗುತ್ತೆ. ಮೂರನೇದಾಗಿ ಆಪರೇಷನ್ ರೂಲ್ಸ್ ಅನ್ಕ್ಲಿಯರ್ ಇದೆ. ಅಂದ್ರೆ ಹೇಗ್ ನಡಿಬೇಕು, ಫ್ರೀಕ್ವೆಂಟ್ ಬೌಂಡ್ರೀಸ್ ಅನ್ನ ಹೇಗ್ ಚೇಂಜ್ ಮಾಡೋದು, ಕಾನ್ಸ್ಟಿಟ್ಯೂಷನ್ಸ್ ನ ಶಿಫ್ಟ್ ಮಾಡೋದು ಹೇಗೆ, ಈ ರೀತಿಯಾದಂತಹ ಅನ್ಸರ್ಟನಿಟೀಸ್ ನ ಆಲ್ರೆಡಿ ಫೇಸ್ ಮಾಡುತ್ತಿದೆ. ಸೊ ಈ ರೀತಿ ಪ್ರಾಬ್ಲಮ್ಸ್ ಇದೆ. ವಾಟ್ ಕ್ಯಾನ್ ಬಿ ಡನ್ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ? ಪಾತ್ ಅರ್ಲಿ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಏನ್ ಮಾಡಬಹುದು? ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ರಿಲೇಟೆಡ್ ಡಿಲೇ ಆಗ್ತಿರೋದ್ರಿಂದ ರಿಸರ್ವೇಶನ್ ನ ಡಿಲಿಂಕ್ ನ ಮಾಡಬೇಕು. ಯಾವ್ದ್ರ ಜೊತೆ ಡಿಲಿಂಕ್ ನ ಮಾಡ್ತಾರೆ? ರಿಸರ್ವೇಶನ್ ನ ಸೆನ್ಸಸ್ ಜೊತೆಗೆ ಅಥವಾ ಡಿಲಿಮಿಟೇಷನ್ ಪ್ರೋಸೆಸ್ ಜೊತೆಗೆ ಡಿಲಿಂಕ್ ಅನ್ನ ಮಾಡಬೇಕಾಗತ್ತೆ. ನೆಕ್ಸ್ಟ್, ಟೆಂಪರರಿ ರಿಸರ್ವೇಶನ್ ಇರುವಂತಹ ಕಾನ್ಸ್ಟಿಟ್ಯೂಷನ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದಾಗತ್ತೆ. ಅಂಡ್ ಆರ್ಟಿಕಲ್ 15 ಸಬ್ ಕ್ಲಾಸ್ 3 ಹೇಳ್ತಿದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆಲ್ರೆಡಿ ಸ್ಪೆಷಲ್ ಪ್ರಾವಿಷನ್ ಫಾರ್ ವಿಮೆನ್ ಗೆ ಅಲೋ ಮಾಡಬಹುದು ಅಂತ. ಕರೆಕ್ಟ್ ಅಲ್ಲ? ಸೊ ಇದನ್ನ ನಾವು ಇಂಪ್ಲಿಮೆಂಟೇಷನ್ ಮಾಡ್ಕೋಬಹುದು. ಇಂಪ್ಲಿಮೆಂಟೇಷನ್ ಮಾಡಿ ಪೊಲಿಟಿಕಲ್ ವಿಲ್ ಮೇಲೆ ಡಿಪೆಂಡ್ ಆಗದೆ ಕಾನ್ಸ್ಟಿಟ್ಯೂಷನ್ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಇಂಪ್ಲಿಮೆಂಟೇಷನ್ ನ ತರಬಹುದು. ಜೊತೆಗೆ ಲೋಕಸಭಾ ಎಕ್ಸ್ಪಾನ್ಷನ್ಸ್ ಕೂಡ ಮಾಡಬಹುದಾಗುತ್ತೆ. ಸೊ ಈ ರೀತಿಯಾದಂತಹ ಸೊಲ್ಯೂಷನ್ ಸ್ಟೆಪ್ಸ್ ಗಳನ್ನ ತಗೊಂಡ್ಬರ್ಬೇಕು ಅರ್ಲಿ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ. ಸೊ ಇದೆಷ್ಟು ವಿಮೆನ್ ರಿಸರ್ವೇಶನ್ ತಂದಿದ್ದಾರೆ, ಬಟ್ ಯಾಕೆ ಡಿಲೇ ಆಗ್ತಿದೆ ಅಂತ. ಅಂಡ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ನ ಇಂಟ್ರೊಡಕ್ಷನ್ ಅಲ್ಲಿ ಬರೀಬಹುದು. ಬಾಡಿಯಲ್ಲಿ ಬರೆಯುವಾಗ ಅದರಿಂದ ಬರ್ತಿರುವಂತಹ ಮೇಜರ್ ಪ್ರಾಬ್ಲಮ್ಸ್ ಮತ್ತೆ ಅದಕ್ಕೆ ಇರುವಂತಹ ಸೊಲ್ಯೂಷನ್ಸ್. ಫಸ್ಟ್ ಪ್ರಾವಿಷನ್ಸ್ ಬರೀರಿ, ಪ್ರಾಬ್ಲಮ್ಸ್ ಆಮೇಲೆ ಸೊಲ್ಯೂಷನ್. ನೆಕ್ಸ್ಟ್ ಕನ್ಕ್ಲೂಷನ್ ಬ್ಯಾಲೆನ್ಸ್ಡ್ ಆಗಿ ಬರಿಬೇಕಾಗತ್ತೆ, ಫ್ಯೂಚರಿಸ್ಟಿಕ್ ಆಗಿ. ಸೊ ಒಂದು ಪ್ರಿಲಿಮ್ಸ್ ಕ್ವಶನ್ ನೋಡ್ಕೊಂಡ್ರೆ, which of the following statement regarding the Women Reservation Act 2023 is correct? It provides for 1/3 reservation for women in Lok Sabha, Rajya Sabha, state legislative assemblies. Obviously idu wrong. Correct? So option 1 ಅನ್ನ ಎಲಿಮಿನೇಟ್ ಮಾಡ್ಕೊಂಡ್ರೆ we left with option B and option C. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಲೋಕಸಭಾ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂಡ್ ಡೆಲ್ಲಿ ಮೂರು ಬಗ್ಗೆ ಹೇಳಿದ್ದಾರೆ. ನೆಕ್ಸ್ಟ್, ದ ಇಂಪ್ಲಿಮೆಂಟೇಷನ್ ಆಫ್ ದ ಆಕ್ಟ್ ಈಸ್ ಲೀಗಲಿ ಕಂಟಿಜೆಂಟ್ ಅಪಾನ್ ದ ಕಂಪ್ಲೀಷನ್ ಆಫ್ ಅ ಡೆಲಿಮಿಟೇಷನ್ ಎಕ್ಸರ್ಸೈಸ್. ಇದು ಕರೆಕ್ಟ್. ನೆಕ್ಸ್ಟ್, ಇಟ್ ಇನ್ಕ್ಲೂಡ್ಸ್ ಅ ಡೆಡಿಕೇಟೆಡ್ ಸಬ್ ಕೋಟಾ ಫಾರ್ ವಿಮೆನ್ ಬಿಲಾಂಗ್ಸ್ ಟು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. ಅದೇ ಪ್ರಾಬ್ಲಮ್ ಅಲ್ವಾ? ಸೊ ಥರ್ಡ್ ಆಪ್ಷನ್ ಕೂಡ ರಾಂಗ್. ಸೊ ವಿ ಲೆಫ್ಟ್ ವಿತ್ ಆಪ್ಷನ್ ಬಿ, ದಟ್ ಇಸ್ 2 ಓನ್ಲಿ. ದಿಸ್ ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ಮೇನ್ಸ್ ಕ್ವಶನ್ ನೋಡೋಣ. ಮೇನ್ಸ್ ಪ್ರಾಕ್ಟೀಸ್ ಕ್ವಶನ್ ಹಿಂಗಿದೆ. ದ ವಿಮೆನ್ಸ್ ರಿಸರ್ವೇಶನ್ ಆಕ್ಟ್ 2023 recognizes women's political rights in principle but effectively delay their exercise in practice by linking it to delimitation. Critically analyze this statement in context of federalism, ಜೆಂಡರ್ ಜಸ್ಟಿಸ್ ಇನ್ ಇಂಡಿಯಾ. 15 ಮಾರ್ಕ್ಸ್ಗೆ 250 ವರ್ಡ್ಸ್. ಇದನ್ನ ಆನ್ಸರ್ ನ ಪ್ರಾಕ್ಟೀಸ್ ಮಾಡಿ, ಬಿಕಾಸ್ ನಾವೇನ್ ಡೀಟೈಲ್ ಆಗಿ ನೋಡ್ಕೊಂಡ್ವಿ ಅಲ್ಲ ಅದೆಲ್ಲದನ್ನು ಕೂಡ ಸ್ಟ್ರಕ್ಚರ್ ಮಾಡಬಹುದು ಇದರಲ್ಲಿ. ಸೊ ಇದಿಷ್ಟು ವಿಮೆನ್ ರಿಸರ್ವೇಶನ್ ರಿಲೇಟೆಡ್. ಇದೇ ರೀತಿಯಾದಂತಹ ಹೆಚ್ಚಿನ ಹೈ ಯೀಲ್ಡಿಂಗ್ ಏರಿಯಾಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.